ಕಲಬುರಗಿ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಆಚರಣೆ ಮಾಡಲಾಯಿತು. ಜಯಂತಿ ಆಚರಣೆಗೂ ಮುನ್ನ ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮುಖಾಂತರವಾಗಿ ಎಸ್.ಎಂ. ಪಂಡಿತ್ ರಂಗಮಂದಿರಕ್ಕೆ ಬಂದು ಮೆರವಣಿಗೆ ತಲುಪಿದೆ. ನಂತರ ರಂಗಮಂದಿರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗುವುದರ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಚಾಲನೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ವಿಶ್ವ ಕಂಡ ಅಪ್ರತಿಮ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಈ ಶುಭಗಳಿಗೆಯಲ್ಲಿ ನನ್ನ ಚೊಚ್ಚಲ ಕೃತಿಯಾದ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಇವತ್ತು ಬಿಡುಗಡೆ ಆಗಿದ್ದು ನನಗೆ ಬಹಳ ಸಂತೋಷ ತಂದಿದೆ. ಈ ಕೃತಿಯು ಇವತ್ತಿನ ಈ ಸಮಾರಂಭದಲ್ಲಿ ಬಿಡುಗಡೆಯಾಗಿದ್ದು ನನಗೆ ಮತ್ತಷ್ಟು ಹುಮ್ಮಸ್ಸು ತುಂಬಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬರೀಬೇಕು. ಛತ್ರಪತಿ ಶಿವಾಜಿ ಮಹಾರಾಜರ ಹೇಳಬೇಕಂದ್ರೆ ಹೆಸರು ಮೈಯೆಲ್ಲ ರೋಮಾಂಚನವಾಗುವಂಥ ಏಕೈಕ ನಾಯಕ ಆಗಿದ್ದಾನೆ. ಛತ್ರಪತಿ ಶಿವಾಜಿ ಮಹಾರಾಜರ ಪುಸ್ತಕ ಬರೆಯುವಾಗ ನನಗೆ ಪ್ರತಿಯೊಂದು ವರ್ಡ್ಗಳಲ್ಲಿ ಪ್ರತಿಯೊಂದು ಅಕ್ಷರಗಳು ಬರೆಯುವಾಗ, ಸೆಂಟೆನ್ಸ್ ಬರೆಯುವಾಗ ನನಗೆ ಮೈಯೆಲ್ಲ ರೋಮಾಂಚನವಾಗಿತ್ತು. ಈ ಪುಸ್ತಕ ಮೊದಲೇ ಯಾಕೆ ಬರೆದಿಲ್ಲ ನಾನು ಅನಿಸಿತ್ತು. ಬಹಳ ತಡವಾಗಿ ಬರೆದಿದ್ದೀನಿ ಅಂತ ನನಗೆ ಅನಿಸಿತ್ತು. ಆ ನನ್ನ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ, ನನ್ನ ಸ್ನೇಹಿತರು, ನನ್ನ ಬಂಧು ಬಳಗದವರು ಮತ್ತು ನನ್ನ ಸಮಾಜದ ಬ್ಯಾಂಕ್ ಆಗಿರ್ಬೋದು, ನೌಕರರ ಸಂಘ ಆಗಿರ್ಬೋದು, ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ, ನನ್ನ ಜೊತೆ ಇರುವ ಸಹಪಾಠಿಗಳಾಗಿರ್ಬೋದು, ಎಲ್ಲರೂ ನನಗೆ ಈ ಪುಸ್ತಕವನ್ನು ಬರೆಯಲು ಸಹಕಾರ ಮಾಡಿದ್ದಾರೆ. ನಾನು ಚೊಚ್ಚಲ ಕೃತಿಯಾಗಿದ್ದರಿಂದ ಏನಾದರೂ ಸರ್ ನಮ್ಮ ಮಾತೃಭಾಷೆಯಾದ ಕನ್ನಡದಲ್ಲಿ ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಪುಸ್ತಕವನ್ನು ಬರೆದೇನೆ. ನನ್ನ ಮಾತೃಭಾಷೆ ಮತ್ತು ಕನ್ನಡ ನಾಡಿಗೆ, ಕನ್ನಡ ನುಡಿಗೆ ನಮ್ಮ ತನು ಮನ ಧನ ಎಲ್ಲ ಸಮರ್ಪಣೆ ಇದೆ. ಕನ್ನಡಕ್ಕಾಗಿ ನಾವು ಜೀವ ಸಹ ಕೊಡಲು ಸಿದ್ಧವಾಗಿರುತ್ತೇವೆ. ಅದು ಈ ನಾಡಿಗಾಗಿ, ಈ ನುಡಿಗಾಗಿ, ತಾಯಿ ನಾಡಿಗಾಗಿ, ರಾಷ್ಟ್ರಕ್ಕಾಗಿ ತನ್ನ ಪ್ರಾಣವನ್ನು ಕೊಡಲು ಸಿದ್ಧರಾಗಿರಬೇಕಂತ ಛತ್ರಪತಿ ಶಿವಾಜಿ ಮಹಾರಾಜರಿಂದ ನಮಗೆ ಪ್ರೇರಣೆ ಸಿಕ್ತು. ಹಾಗಾಗಿ ನಾನು ಈ ಭೂಮಿಯಲ್ಲಿ, ಕನ್ನಡ ಭೂಮಿಯಲ್ಲಿ ಹುಟ್ಟಿದಕ್ಕೆ ನನಗೆ ಸಾರ್ಥಕವಾಗಲು ವಾಗಿದೆ ಅಂತ ಈ ಮೂಲಕ ಬಯಸುತ್ತಿದ್ದೇನೆ.
ಇಲ್ಲ ಸರ್, ಇದು ನಾನು ಪ್ರಥಮ ಚೊಚ್ಚಲ ಕೃತಿಯಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯಾಗಿ ನನಗೆ ಎಲ್ಲರೂ ಪ್ರೇರಣೆ ಕೊಡಬೇಕು. ಇದರಲ್ಲೇ ಏನಾದರೂ ತಪ್ಪು ತಡಿಗಳಾದ ರೀತಿ ಎಲ್ಲರೂ ನನಗೆ ಕ್ಷಮಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ತಿದ್ದುಕೋತೀನಂತ ಈ ಮೂಲಕ ತಮ್ಮಲ್ಲಿ ಹೇಳ್ತೀನಿ ಸರ್. 1000 ಪ್ರತಿಗಳನ್ನು ಮಾಡಿದ್ದೀನಿ ಸರ್. ಹಾಂ ಸರ್. ರಮೇಶ್ ಚಿಚ್ಕೋಟಿ, ಖಜಾಂಚಿ, ಕರ್ನಾಟಕ ಕ್ಷೇತ್ರೀಯ ಮರಾಠ ಪರಿಷತ್ ಸರ್. ಕಲಬುರಗಿಯ ಮಹಾಜನತೆಗೆ ನಮಸ್ಕಾರಗಳು. ಇವತ್ತ 396ನೇಯ ಜನ್ಮೋತ್ಸವ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜದ ಜಯಂತಿ ಅಂಗವಾಗಿ ನಾವೆಲ್ಲರೂ ಬೆಳಗ್ಗೆ ನಮ್ಮ ಅಯ್ಯರ್ವಾಡಿಯ ಅಂಬಾಭವಾನಿ ಹತ್ರ ಎಲ್ಲರೂ ಸೇರಿ ಸಮಾಜದ ಮುಖಂಡರು ಮತ್ತು ಅನೇಕ ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳು ಎಲ್ಲರೂ ಸೇರಿಬಿಟ್ಟು ವಿಜೃಂಭಣೆಯಿಂದ ಒಂದು ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಂಡು ನಾವು ಇವತ್ತು SM ಪಂಡಿತರ ರಂಗಮಂದಿರವರೆಗೂ ಮೆರವಣಿಗೆಯನ್ನು ಸಾಗಿಸ್ಕೊಂಡು ಬಂದಿದ್ದೀವಿ. ದೊಡ್ಡ ಸಂಖ್ಯೆಯಲ್ಲಿ ಜನವು ಕೂಡಿದ್ರು. ಹೆಣ್ಮಕ್ಕಳು, ಸಣ್ಣ ಮಕ್ಕಳು ಎಲ್ಲರೂ ಮತ್ತು ಜಾತಿಯ ಭೇದ ಭಾವವನ್ನು ಮರೆತು ಜನ ಎಲ್ಲ ಸೇರಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮೋತ್ಸವನ ಆಚರಣೆ ಮಾಡಿದ್ದಕ್ಕೆ ಎಲ್ಲ ನನ್ನ ಕನ್ನಡ ಬಾಂಧವರಿಗೆ ಮತ್ತು ಕಲಬುರಗಿಯ ಜನತೆಗೂ ಅನಂತ ಕೋಟಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಭಾಳ ಖುಷಿಯಾಯಿತು ಇವತ್ತು ಜನ ಈ ಪ್ರಕಾರ ಇಷ್ಟು ದೊಡ್ಡ ರೀತಿಯಲ್ಲಿ ಸೇರಿ ಒಂದು ದೊಡ್ಡದಾಗಿ ಒಂದು ಜನ್ಮೋತ್ಸವನ ಆಚರಣೆ ಮಾಡೋದು ಭಾಳ ಮನಸ್ಸಿಗೆ ಖುಷಿಯಾಯಿತು. ಅದೇ ರೀತಿಯಲ್ಲಿ ಮನಸ್ಸೊಳಗೆ ಒಂದೆಲ್ಲೋ ಒಂದು ಕಡೆ ಒಂದು ಸಣ್ಣ ವಿಷಯನೂ ನನಗೆ ಅನಿಸೋದು ಏನಪ್ಪ ಅಂತಂದರೆ, ರಾಜಕಾರಣ ಅನ್ನೋದು ಏನನ್ನೋದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಜನದ ಹತ್ರ ಬಂದು ಓಟನ್ನು ಕೇಳೋದು, ಜನ ಹತ್ರ ಬಂದು ಓಟನ್ನು ತಗೊಂಡು ಆ ಪದವನ್ನು ಸೇರಿದಂಥ ಯಾವುದೇ ರಾಜಕೀಯ ಪಕ್ಷದವರು ಇರಲಿ, ಪ್ರತಿಯೊಂದು ಮಾನಸ್ಥಾನ ತೊಗೊಂಡ್ಮೇಲೆ ಮಹಾರಾಜನ ಹೆಸರು ತೊಗೊಂಡು ಮಹಾರಾಜರನ್ನ ಬಗ್ಗೆ ಎಲ್ಲ ಹೊಗಳಿ ಮಾಡಿ ಎಲ್ಲ ಹೇಳಿ ನಮಗೆಲ್ಲ ಹಿಂದುತ್ವ ಬಗ್ಗೆನೂ ಭಾಳ ಹೇಳ್ತಾರೆ. ಆದರೆ ಇವತ್ತು ಯಾರು ಒಂದೂ ಯಾವ ಪಕ್ಷದ ನಮಗೆ ರಾಜಕಾರಣಿಗಳ್ನು ಇವತ್ತು ನೋಡೋಕ್ಕೆ ಸಿಗಲಿಲ್ಲ. ಇವತ್ತು ಈ ನಮ್ಮ ಮೆರವಣಿಗೆ ಒಳಗೆ ಅದಕ್ಕೊಂದು ಸಣ್ಣ ದುಃಖ ಇದೆ ನನಗೆ. ಏನಕ್ಕೆ ಈ ರೀತಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ನಮ್ಮ ರಾಜರಿಗೆ ಯಾವುದು ಪಕ್ಷದ ಯಾವುದು ಇದೇ ಇಲ್ಲ. ಒಂದು ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಹೆಸರಾದಂಥ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜಿಗೆ ಒಂದು ಅನ್ಯಾಯ ಮಾಡ್ದಂಗೆ ಇವತ್ತು ನನಗೆ ಅನ್ನಿಸ್ತಾ ಇದೆ. ಮತ್ತು ಕನ್ನಡ ಸಾಹಿತ್ಯ ಪರಿಷದವ್ರ ಕಡೆಯಿಂದ ಇವತ್ತೇನು ಕಾರ್ಯಕ್ರಮ ಇಲ್ಲಿ SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಒಂದು ಸರ್ಕಾರಿ ಕಾರ್ಯಕ್ರಮ. ಇದರಲ್ಲೂ ಯಾರೂ ಒಂದು MLA ಆಗಲಿ MP ಆಗಲಿ ಬೇರೆ ಯಾರು DC ಆಗಲಿ ಯಾರೂ ಬಂದಿಲ್ಲ. ಮತ್ತು ಸಹಾಯ ಅಧಿಕಾರಿಗಳು ಅಂತಂದರೆ ಯಾರೇನೋ ಒಬ್ಬರು ಲೇಡೀಸಿಗೆ ಕಳಿಸಿದ್ದಾರೆ ಅಷ್ಟೇ ಹೊರತು ಯಾರೂ ಇಲ್ಲಿ ಬಂದು ಅಟೆಂಡ್ ಆಗಿಲ್ಲ. ಭಾಳ ಒಂದು ದುಃಖದ ಸಂಗತಿ ನನಗೆ ಅನ್ನಿಸ್ತಾ ಇದೆ. ಇರ್ಬೋದು ಭಾಳಷ್ಟು ಕೆಲಸಗಳು ಇರ್ಬೋದು ನಮ್ಮ ರಾಜಕಾರಣಿಗಳಿಗೆ, ನಾನು ಅದ್ರ ಬಗ್ಗೆ ಅನ್ನಂಗಿಲ್ಲ. ಆದರೂ ಯಾವಾಗ ನಮ್ಮ ಹತ್ರ ಬಂದು ಹಿಂದುತ್ವದ ಬಗ್ಗೆ ಪ್ರಚಾರ ಮಾಡಿಕೊಂಡು ರಾಜರ ಹೆಸರು ಹೇಳಿಕೊಂಡು ಓಟ್ ತೊಗೊಂಡು ಹೋಗ್ತೀರಾ, ಅದು ಆದಮೇಲೆ ಇವತ್ತು ಒಂದು ದಿವಸ ಒಂದು 5 ನಿಮಿಷನ ಬಂದು ತಮ್ಮ ಒಂದು ಸಮಯವನ್ನು ಇಲ್ಲಿ ಕೊಟ್ಟು ಹೋಗಿದ್ರೆ ಜನಕ್ಕೆ ಅದು ಒಂದು ಭಾಳ ಒಳ್ಳೇದು ಅನ್ನಿಸ್ತಿತ್ತು. ಅದು ಒಂದು ಮನಸ್ಸಿಗೆ ಸ್ವಲ್ಪ ಆಘಾತ ಆಗಿದೆ ಅಷ್ಟೇ ಹೊರತು ಉಳಿಕೆದೆಲ್ಲದಕ್ಕೆ ನಮಗೆ ನಾನು ಮೊಟ್ಟ ಮೊದಲಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಡಳಿತ ಸಮಿತಿ ಮತ್ತು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ಶರಣಾಗ್ತೀನಿ, ಅವರಿಗೆ ಚೀರುಣು ಆಗ್ತೀನಿ. ಯಾಕಂದರೆ ಭಾಳ ಒಳ್ಳೆಯ ರೀತಿಯಿಂದ ನಮಗೆ ಮೆರವಣಿಗೆಯನ್ನೇ ಮಾಡುವಂಥ ನಮಗೊಂದು ಪರ್ಮಿಷನ್ ಕೊಟ್ಟು ಮತ್ತು ಎಲ್ಲ ರೀತಿಯಲ್ಲಿ ಸಿಬ್ಬಂದಿಗಳಿಗೂ ನಾನು ಭಾಳ ಧನ್ಯವಾದವನ್ನು ಹೇಳ್ತೇನೆ. ಯಾಕಂತಂದರೆ ಅವರು ಒಂದು ಒಳ್ಳೆಯ ಸಪೋರ್ಟನ್ನು ಕೊಟ್ಟು ಟ್ರಾಫಿಕ್ ಆಗಲಿ ನಮ್ಮಿಂದ ಟ್ರಾಫಿಕ್ಕಿಗೆ ಮತ್ತು ಜನಕ್ಕೆ ಅನಾನುಕೂಲ ಆಗಬಾರ್ದನ್ನ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅದಕ್ಕೆ ನಾನು ಕೋಟಿ ಧನ್ಯವಾದಗಳು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಾನು 2 ಮಾತು ಹೇಳಿ ಇನ್ನೊಮ್ಮೆ ಮಗದೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ತಗೊಂಡು ಘೋಷಣೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ, ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಬೋಲೋ ಭಾರತ್ ಮಾತಾ ಕಿ ಜೈ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. श्री छत्रपति शिवाजी महाराज की जय। आज 396 जयंती उत्सव पर हमारे लोग बहुत कुछ करे और बहुत कुछ इकट्ठा हो गया, अच्छा कार्यक्रम करे, बहुत खुशी हो गई। तहे दिल से मैं सबका शुक्रगुजार हूँ। जय हिंद, जय कर्नाटक।